ಇಲ್ಲಿ ನೋಡಿ, ಇವರ ದೇವರ ಭಕ್ತಿ ಮೆಚ್ಚುವಂಥದ್ದು. ಆದರೆ ಇವರು ಕಾಲಿಗೆ ಚಪ್ಪಲಿ ಹಾಕಿಕೊಂಡು ದೇವರ ಪ್ರಾರ್ಥನೆ ಮಾಡೋದು ಎಷ್ಟು ಸರಿ ಅಂತ ನೀವೇ ಹೇಳಬೇಕು. ಯಾಕಂತ ಹೇಳಿದರೆ ಇದು ದೇವಸ್ಥಾನ, ಪವಿತ್ರವಾದಂಥ ಸ್ಥಳ ಇದು. ನೀವು ಹೇಳ್ಬೋದು ಅವರು ದೇವಸ್ಥಾನದ ಹೊರಗಡೆ ಇದ್ದಾರಲ್ವ ಮತ್ತು ದೇವಸ್ಥಾನದ ಬಾಗಿಲು ಹಾಕಿದೆ ಅಂತೇಳಿ. ಖಂಡಿತವಾಗಿ ಹೌದು, ಅವರು ದೇವಸ್ಥಾನದ ಹೊರಗಡೆನೇ ಇದ್ದಾರೆ ಮತ್ತು ದೇವಸ್ಥಾನದ ಬಾಗಿಲು ಹಾಕಿದೆ. ಆದರೆ ದೇವಸ್ಥಾನದ ಆವರಣದಲ್ಲಿ ಒಂದು ಬೋರ್ಡ್ ಇದೆ, ಚಪ್ಪಲಿಯನ್ನು ಇಟ್ಟು ಹೋಗಿ ಅಂತ ಹೇಳಿ. ಅದನ್ನು ನೋಡಿಕೊಂಡು ಈ ಥರ ದೇವಸ್ಥಾನದ ಒಳಗಡೆ ಬಂದು ಪ್ರಾರ್ಥನೆ ಮಾಡೋದು ಸರಿ ಅಂತ ಕಾಣಿಸಲ್ಲ. ಯಾಕಂತ ಹೇಳಿದರೆ ಪ್ರತಿಯೊಂದು ದೇವಸ್ಥಾನಕ್ಕೂ ನೀತಿ ಮತ್ತು ನಿಯಮ ಅಂತ ಇರುತ್ತೆ, ಅದನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಕೆಲವೊಂದು ದೇವಸ್ಥಾನದಲ್ಲಿ ಗಂಡಸರು ಶರ್ಟ್ ಮತ್ತು ಬನಿಯನ್ನು ತೆಗೆದು ಒಳಗೆ ಪ್ರವೇಶ ಮಾಡಬೇಕಾಗತ್ತೆ. ಹಾಗೆ ಆ ನಿಯಮವನ್ನು ನಾವು ಚಾಚು ತಪ್ಪದೆ ಪಾಲಿಸಬೇಕಾಗತ್ತೆ. ನಮ್ಮ ಭಕ್ತಿ ಎಷ್ಟೇ ದೊಡ್ಡದಾಗಿದ್ದರೂ ಆ ದೇವಸ್ಥಾನದ ನಿಯಮ ಅಂತ ಇರುತ್ತೆ ನೋಡಿ, ಅದನ್ನು ಎಲ್ಲರೂ ಪಾಲಿಸಲೇಬೇಕು.